ಹಾರೋಹಳ್ಳಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹಾರೋಹಳ್ಳಿ ತಾಲೂಕು ಕೀರಣಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ರೋಗಕ್ಕೆ ಲಸಿಕೆ ನೀಡುವ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ಬಮೂಲ್ ನಿರ್ದೇಶಕರಾದ ಹರೀಶ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದಿನಾಂಕ 23/4/2026ರಿಂದ 22/5/2026ರವರೆಗೆ ಲಸಿಕೆ ಅಭಿಯಾನ ನಡೆಯಲಿದ್ದು, ಪ್ರತಿ 6 ತಿಂಗಳಿಗೊಮ್ಮೆ ಕೈಗೊಳ್ಳುವ ಸಾಮೂಹಿಕ ಲಸಿಕಾ ಕಾರ್ಯಕ್ರಮದಲ್ಲಿ ತಪ್ಪದೆ ಎಲ್ಲರೂ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕೆಂದು ಪಶು ವೈದ್ಯರಾದ ಡಾಕ್ಟರ್ ಕುಮಾರ್ ಮನವಿ ಮಾಡಿದರು. ಬಮೂಲ್ ನಿರ್ದೇಶಕರಾದ ಹರೀಶ್ ಮಾತನಾಡಿ, ಬಮೂಲ್ನಿಂದ ತಿರುಪತಿ ತಿರುಮಲ ದೇವಾಲಯಕ್ಕೆ 2 ಲಕ್ಷ ಲೀಟರ್ ತುಪ್ಪ ಪೂರೈಕೆಗೆ ಟಿಟಿಡಿ ಅಧಿಕಾರಿಗಳು ಒಪ್ಪಿಗೆ ಸೂಚಿಸಿದ್ದು, ತಮ್ಮ ತಾಲೂಕಿನ ಹಾಲಿನ ಗುಣಮಟ್ಟ ಮತ್ತೊಮ್ಮೆ ಸಾಬೀತಾಗಿದೆ. ಗುಣಮಟ್ಟ ಎಂದರೆ ಅದು ನಂದಿನಿ. ಆದ್ದರಿಂದ ರೈತರು ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸಬೇಕು. ಈ ಹಿಂದೆ ಒಕ್ಕೂಟದ ಲಾಭದಲ್ಲಿ ರೈತರಿಗೆ ಲೀಟರ್ಗೆ 1 ರೂಪಾಯಿಯಂತೆ ಪ್ರೋತ್ಸಾಹಧನ ನೀಡಲಾಗಿದೆ. ಅದೇ ರೀತಿ ರೈತರು ಸಹ ಉತ್ತಮ ಹಾಲನ್ನು ಪೂರೈಸುವ ಕಡೆ ಗಮನ ಹರಿಸಬೇಕೆಂದರು. ರೈತರು ಕಡ್ಡಾಯವಾಗಿ ರಾಸುಗಳಿಗೆ ವಿಮೆ ಮಾಡಿಸಬೇಕು. ಆಕಸ್ಮಿಕವಾಗಿ ರಾಸುಗಳು ಮರಣ ಹೊಂದಿದರೆ ಬಮೂಲ್ ವತಿಯಿಂದ ಸಹಾಯಧನ ದೊರೆಯಲಿದೆ. ಈ ಬಾರಿ ವಿಮಾ ಪರಿಹಾರ ಮೊತ್ತವನ್ನು 1 ಲಕ್ಷದಿಂದ 1,20,000ವರೆಗೆ ಏರಿಸಲಾಗಿದೆ. ಮಜಲ್ ಸ್ಕ್ಯಾನಿಂಗ್ ಮೂಲಕ ವಿಮೆ ಮಾಡಲಾಗುತ್ತಿದ್ದು, ಹಸುಗಳಿಗೆ GPS ಮಾದರಿಯ ಚಿಪ್ ಅಳವಡಿಸಲು ಚಿಂತನೆ ನಡೆಸಲಾಗಿದೆ. ಆಗ ಹಸು ಕಳ್ಳತನವಾದರೆ ಸುಲಭವಾಗಿ ಕಂಡುಹಿಡಿಯಬಹುದು ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಅಶೋಕ್, ಖೀಜರ್ ಪಾಷಾ, ಪಶು ವೈದ್ಯರಾದ ಡಾಕ್ಟರ್ ಕುಮಾರ್, ಬಮೂಲ್ನ ರಾಕೇಶ್ ಅಗಡಿ, ವಿಸ್ತರಣಾಧಿಕಾರಿ ಪ್ರವೀಣ್, ಕೀರಣಗೆರೆ ಗ್ರಾಮದ ಹೊಂಬಾಳೆಗೌಡ, ನವೀನ್ ಕುಮಾರ್, ಮುಖ್ಯ ಕಾರ್ಯನಿರ್ವಾಹಕರುಗಳಾದ ಕೃಷ್ಣೇಗೌಡ, ಹೊನ್ನಗಿರಿಗೌಡ, ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದು 9ನೇ ಸುತ್ತಿನ ಕಾಲುಬಾಯಿ ರೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. 23ನೇ ತಾರೀಕಿನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ರೈತರು ಸಹಕರಿಸಿ ಕಾಲುಬಾಯಿ ರೋಗದ ಲಸಿಕೆ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಡೋಕ್ಕೆ ಕೋಆಪ್ರೇಟ್ ಮಾಡಬೇಕು. ಬೆಳಗ್ಗೆನೇ ಬಿಸಿಲು ಜಾಸ್ತಿ ತಾಪಮಾನ ಇರೋದ್ರಿಂದ 6ರಿಂದ 8 ಗಂಟೆ ಒಳಗಡೆ ವ್ಯಾಕ್ಸಿನೇಷನ್ನ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು OTP ಈ ಸಲ ಇರೋದ್ರಿಂದ OTP ಒಂದು ಕೊಡಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಪ್ರೋಗ್ರೆಸ್ಸಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅದನ್ನು ಸಹಕರಿಸಿ ಈ 9ನೇ ಸುತ್ತಿನ ಲಸಿಕಾ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಡ್ಬೇಕು ಅಂತ ಕೋರ್ತೀನಿ. ತಾಹಿರ್ ಅಂತ ಪಶುವೈದ್ಯಾಧಿಕಾರಿ ತಾಟಕೆರೆ. ಡಾಕ್ಟರ್ ರಾಮಚಂದ್ರ ಅವರು ಇದ್ದಾರೆ, ಡಾಕ್ಟರ್ ಕುಮಾರ್ ನಾನು ಇವಾಗ ಏನಾಗಿದೆ ಅಂದರೆ ಈ ಸಾರಿ 9ನೇ ಸುತ್ತು 8ನೇ ಸುತ್ತು ತನಕ ಮಾಡಿದ್ದೀವಿ. 8ನೇ ಸುತ್ತಲ್ಲಿ OTP ಇರಲಿಲ್ಲ. 9ನೇ ಸುತ್ತು OTP. ಯಾಕೆ OTP ಅಂದರೆ ಇವರು ಯಾರು ಮಾಡಿಸ್ಕೊಳ್ತಾನೆ ಇಲ್ಲ. ಅದಕ್ಕೆ ಸುಮ್ಮನೆ ನಾವು ಔಷಧಿ ಕೊಡ್ತಾ ಇರ್ತೀವಿ. ಔಷಧಿ ಆಗಿದೆಯಾ, ವ್ಯಾಕ್ಸಿನ್ ಆಗಿದೆಯಾ, ಆಗಿಲ್ವ ಅಂತಲೇ ಗೊತ್ತಾಗಲ್ಲ. ಸೊ ಈಗ OTP ಕಂಪಲ್ಸರಿ ಮಾಡಿರೋದ್ರಿಂದ ರೈತರು ಸಹಕರಿಸಲೇಬೇಕು. ಈಗ 50% ರೈತರು ಏನು ಮಾಡ್ತಾರೆ, ಹಾಲು ಕಡಿಮೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಅಬಾರ್ಷನ್ ಆಗುತ್ತೆ ಅಂದ್ಬಿಟ್ಟು ವ್ಯಾಕ್ಸಿನೇ ಮಾಡಿಸಲ್ಲ. ಸೊ ಅದನ್ನು ದಯವಿಟ್ಟು ಎಲ್ಲರೂ ನಮ್ಮ ನಿರ್ದೇಶಕರ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ಲ ಸೆಕ್ರೆಟ್ರೀಸ್ಗೂ ಹೇಳಬೇಕು, ಮತ್ತು ಎಲ್ಲ ಹಸು ಸಾಕಿರೋರಿಗೂ ಹೇಳ್ಬೇಕು. ನಾವು ಸೆಕ್ರೆಟ್ರಿ ಮುಖಾಂತರ ಪ್ರತಿ ಗ್ರಾಮಕ್ಕೂ ನಾವು ಬೆಳಗ್ಗೆ 6 ಗಂಟೆಗೆ ತಂಡದ ಮುಖಾಂತರ ಮಾಡ್ತಾಯಿದ್ದೀವಿ. ಒಂದು ತಂಡದಲ್ಲಿ 2 ಇರ್ತಾರೆ. ಸೊ ನಮ್ಮ ತಾಲೂಕಲ್ಲಿ ಒಟ್ಟು 80 ಜನ ಇದ್ದೀವಿ ಸ್ಟಾಫು. ಆದರೆ ಡೈರಿಯವರು ಒಂದು 10 ಜನ ಕೊಟ್ಟಿದ್ದಾರೆ. ಟೋಟಲ್ 90 ಜನ. 90 ಜನ ಅಂದರೆ 45 ಇದೆ ಟೀಮ್ ಮಾಡಿದ್ದೀವಿ. 45 ಟೀಮಲ್ಲಿ 2 ಒಬ್ಬೊಬ್ಬರು 50ರಿಂದ 100 ಮಾಡ್ತೀವಿ. ಅಂದರೆ ನೀವು ಬೇಗ ಸಹಕರಿಸಿದ್ರೆ ಬೇಗ ಆಗುತ್ತೆ. ಇಲ್ಲ ಅಂದರೆ 50. ನಾವು ಒಂದು ಕಡೆಯಿಂದ ಮನೆಗೆ ಹೋಗ್ತಾರೆ ನಮ್ಮ ಡಾಕ್ಟರ್ ನಿರಂತರವಾಗಿ. ತಿಂಡಿಗೆ ಕಾಯ್ದೇನೆ ಬೆಳಗ್ಗೆಯಿಂದ 8 ಗಂಟೆಯಿಂದ 9 ಗಂಟೆಗೆ ಸ್ವಲ್ಪ ತಿಂಡಿ ಗ್ಯಾಪ್ ಬಿಟ್ಟು ಉಳಿದಿದ್ದು 10 ಗಂಟೆ ತನಕ ಮಾಡ್ತಾರೆ. ಸೊ OTP ನಾವು ಕಂಪಲ್ಸರಿ ಹೇಳಬೇಕು, ಇಲ್ಲಾಂದರೆ ನಮಗೆ ಪ್ರೋಗ್ರೆಸ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಗಂಟು ರೋಗನೂ ಮಾಡ್ತಾಯಿದ್ದೀವಿ. ಗಂಟು ರೋಗನೂ ಇವಾಗ ಇತ್ತೀಚೆಗೆ ಅದನ್ನು ಕಾಯಿಲೆ ತೊಂದರೆ ಆಗ್ತಾಯಿದೆ. ಗಂಟು ರೋಗನೂ ತಪ್ಪದೆ ಮಾಡಿಸ್ಕೊಡಿ. ಜೊತೆ ಗಂಟು ರೋಗ ಮತ್ತು FMD ವ್ಯಾಕ್ಸಿನ್ 2 ಒಟ್ಟಿಗೆ ಮಾಡ್ತಾಯಿದ್ದೀವಿ. 2 ಒಟ್ಟಿಗೆ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಹಾಲಂತೂ ಯಾವುದು ಇಳುವರಿ ಆಗಲ್ಲ, ಅಬಾರ್ಷನ್ ಆಗಲ್ಲ. ಎಲ್ಲ ರೀತಿ ನಾವು ಪರಿಷ್ಕರಣೆ ಮಾಡಿರುವ ಲಸಿಕೆನೇ ನಾವು ಯೂಸ್ ಮಾಡ್ತಾ ಇರೋದು. ಈಗ ಮೊದಲೆಲ್ಲ ಅವಾಗ ಅಪ್ಡೇಟ್ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಅವಾಗೇನೋ ಅಬಾರ್ಷನ್ ಆಗುತ್ತೆ ಇದು ಅಂತ ಹೇಳ್ತಾ ಇದ್ರು. ಈಗ ಯಾವ ಅಬಾರ್ಷನ್ನು ಆಗಲ್ಲ. ಆಮೇಲೆ ಯಾವುದೇ ಅನಿಮಲ್ ರಿಯಾಕ್ಷನ್ ಆಗಲ್ಲ. ಎಲ್ಲ ಕಂಪ್ನಿನೇ ನೋಡ್ಕೊಳ್ಳುತ್ತೆ. ಯಾವುದೂ ಅನಿಮಲ್ ಡೆತ್ತು ಆಗಲ್ಲ, ಏನೂ ಸಮಸ್ಯೆ ಆಗಲ್ಲ. ವ್ಯಾಕ್ಸಿನ್ ರಿಯಾಕ್ಷನ್ ಆಗಲ್ಲ, ಏನಾಗಲ್ಲ. ಆದ್ರೂ ಇರಲಿ ಅಂದ್ಬಿಟ್ಟು ಲಸಿಕಾ ತಂಡದವ್ರ ಜೊತೆ ನಾವು ರಿಯಾಕ್ಷನ್ ಏನಾರಾದರೆ ಎಮರ್ಜೆನ್ಸಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದೀವಿ. ಎಮರ್ಜೆನ್ಸಿ ಮೆಡಿಸಿನ್ ತಕ್ಷಣ ಅರ್ಧ ಗಂಟೆ ಒಳಗಡೆ ಏನಾದರೂ ರಿಯಾಕ್ಷನ್ ಅಂದರೆ
ಊತ ಬರೋದು, ಜೊಲ್ಲು ಇದು ಮಾಡೋದು, ಸ್ವಲ್ಪ ಡಿಸ್ಕಂಫರ್ಟ್ ಥರ ಹಸು ಏನಾರು ಇದಾದರೂ ತಕ್ಷಣ ಅವ್ರಿಗೆ ವಾಪಸ್ಸು ಯಾರು ವ್ಯಾಕ್ಸಿನ್ ಮಾಡಿರ್ತಾರೆ ಅವ್ರಿಗೆ ಹೇಳಿದ್ರೆ ಅವರು ಊರಿನಲ್ಲೇ ಇನ್ನು ಅರ್ಧ ಗಂಟೆ 1 ಗಂಟೆ ಎಲ್ಲ ಮುಗಿದ್ಮೇಲೆ 1 ಗಂಟೆ ಟೈಮ್ ಅಲ್ಲೇ ಇರ್ತಾರೆ. ಯಾಕಂದರೆ ರಿಯಾಕ್ಷನ್ ಮಾಡಿದ್ರೆ ಅದನ್ನ ಏನಾದರೂ ನೋಡಬೇಕಲ್ಲ ಅದಕ್ಕೆ. ಸೊ ಅದು ಅವರು ಇಮಿಡಿಯೇಟಾಗಿ ಅವ್ರಿಗೆ ಹೇಳಿ ಆ ರಿಯಾಕ್ಷನ್ ಆಗಿರೋ ರಾಸನ್ನ ತೋರಿಸ್ಬೇಕು. ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ಮಾಡ್ತಾಯಿದ್ದೀವಿ. 22ನೇ ತಾರೀಕಿಂದ 23ನೇ ತಾರೀಕಿಂದ ಶುರು ಮಾಡಿದ್ದೀವಿ. 22 ತನಕ ಮಾಡ್ತೀವಿ. ಮುಂದಿನ ತಿಂಗಳು 1 ತಿಂಗಳ ಕಾಲ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಸೊ 9 ಸುತ್ತಾದ್ರೂ ಏನಕ್ಕೆ ನಾವು ರೋಗ ತಡೆಗಟ್ತಾ ಇಲ್ಲ ಅಂದರೆ ಸರಿಯಾಗಿ ಮಾಡಿಸ್ಕೊತಾ ಇಲ್ಲ. ನಾವು ಜೀರೋ ಪ್ರೋಗ್ರಾಮ್ ಮಾಡೋಣ ಅಂತ ಜೀರೋ ಪ್ರೋಗ್ರಾಮ್ ಮಾಡಿದ್ರೆ ಹಾಲಿನ ರೇಟು ಡಬಲ್ ಆಗುತ್ತೆ. ಬೇರೆ ದೇಶಕ್ಕೆ ನಾವು ಹಾಲಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಈಗ ಹಾಲು ಬೇರೆ ದೇಶಕ್ಕೆ ಹೋಗ್ತಾ ಇಲ್ಲ, ನಮಗೆ ಇಲ್ಲಿ ಸಂಸ್ಕರಣೆ ಎಲ್ಲ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತದೆ. ಆದರೆ ರೀಸೇಲ್ ಎಲ್ಲ ಆಗಬೇಕಲ್ಲ, ಹೊರಗಡೆ ದೇಶಕ್ಕೆ ಹೋದರೆ ಜಾಸ್ತಿ ಬರುತ್ತೆ. ಇನ್ನು ರೈತರಿಗೆ ಜಾಸ್ತಿ ಹಾಲಿನ ಇಳುವರಿ ಬರುತ್ತೆ ಮತ್ತು ಹಾಲಿನ ರೇಟು ಜಾಸ್ತಿ ಮಾಡ್ಬೋದು. ಇವಾಗ ನೀರಿಗಿಂತ ಹಾಲೇ ಕಡಿಮೆ, 1 ಲೀಟ್ರ್ ನೀರಿಗೇ 20 ರೂಪಾಯಿ, ಹಾಲಿಗೆ ಅದಕ್ಕಿಂತ ಕಡಿಮೆ. ಆದರೆ ಇವಾಗ ಬಂದು ನಮ್ಮ ನಿರ್ದೇಶಕರು ನಮ್ಮ DK ಸುರೇಶ್ ಅವರು ಎಲ್ಲ ಸೇರಿದ್ಮೇಲೆ ಒಂದು ಎಕ್ಸ್ಟ್ರಾನು ಕೊಟ್ಟಿದ್ದೀವಿ, ಲಾಭ ಮಾಡಿದ್ದೀವಿ ನಮ್ಮ ಡೈರಿಲಿ. ಇನ್ನೂ ಹೆಚ್ಚಿನ ರೀತಿ ಲಾಭ ಬೇಕು ಅಂದರೆ ಎಲ್ಲ ಸಹಕರಿಸಬೇಕು. ಜೀರೋ ಪ್ರೋಗ್ರಾಮ್ ಮಾಡಬೇಕು ಫಸ್ಟು. ಈ ಕಾಲು ಬಾಯಿ ಜ್ವರದ ಮೊದಲೊಂದು ದೊಡ್ಡ ರೋಗ ಒಂದು ಮಾಡಿದ್ವಿ, ಅದೇ ಥರ ಇದು 0 ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಈ 0 ಮಾಡಬೇಕು ಅಂದರೆ ಒಬ್ಬರೂ ತಪ್ಪಿಸ್ಕೊಂಡಿದ್ದಂಗೆ ಮಾಡಬೇಕು. ಮತ್ತು 3 ವರ್ಷ ಜೀರೋ ಬಂದುಬಿಟ್ರೆ ಆಮೇಲೆ ಜೀರೋ ಆಗುತ್ತೆ. ಆಮೇಲೆ ನಾವು ವ್ಯಾಕ್ಸಿನೇ ಮಾಡಲ್ಲ, ನಿಲ್ಲಿಸ್ಬಿಡ್ತೀವಿ. ಎಲ್ಲಿ ಕಾಯಿಲೆ ಆಯ್ತದೆ ಅಲ್ಲಿ ಮಾತ್ರ ಮಾಡ್ತೀವಿ. ಸೊ ಈ ವ್ಯಾಕ್ಸಿನ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ನಾವು ಲಸಿಕೆ ಎಲ್ಲ ಬರೋದು, ಸಿಬ್ಬಂದಿ ಮಾತ್ರ ರಾಜ್ಯ ಸರ್ಕಾರದ್ದು. ಸೊ ಎಷ್ಟು ಖರ್ಚಾಗುತ್ತೆ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದನ್ನೆಲ್ಲ ಉಳಿಸಿದ್ರೆ ನಮ್ಮ ರೈತರಿಗೆ ದುಡ್ಡು ಬರುತ್ತೆ, ಮತ್ತು ಲಸಿಕೆ ದುಡ್ಡನ್ನು ಉಳಿತದೆ. ಸೊ ಹಾಗಾಗಿ ಈ ಥರ ಎಲ್ಲ ಇದೆ. ರೈತರಿಗೆ ಅದು ಗೊತ್ತಾಗಲ್ಲ. ಈಗ ನಾವು ಮನೆ ತನಕ ಬಂದರೂ ನೀವು ವ್ಯಾಕ್ಸಿನೇ ಮಾಡಿಸಲ್ಲ, ನಿಮ್ಮ ದುಡ್ಡೇ ನಿಮಗೆ ತೊಂದರೆ ಆಗುತ್ತೆ. ನೀವು ವ್ಯಾಕ್ಸಿನ್ ಮಾಡ್ತಿಲ್ಲ ಅಂದರೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಕಾಯಿಲೆ 1 ಸಾರಿ ಬಂದರೆ ಮತ್ತೆ 6 ರೌಂಡ್ ಮಾಡಬೇಕು. 1 ಸಾರಿ ಔಟ್ಬ್ರೇಕ್ ನಾವು ಡಿಕ್ಲೇರ್ ಮಾಡಿದ್ರೆ ಮತ್ತೆ 5 ರೌಂಡ್ ಮುಂದಕ್ಕೆ ಹೋಗುತ್ತೆ, ಮತ್ತು 3 ವರ್ಷ ಮುಂದಕ್ಕೆ ಹೋಗುತ್ತೆ. ಆ ಥರ ಇದು ಕಾಯಿಲೆ ಜೀರೋ ಬರಬೇಕು ಅಂದರೆ 3 ವರ್ಷ ನಿರಂತರವಾಗಿ 0 ಆಗಬೇಕು. ಅದು ಯಾವ ಇಡೀ ಕರ್ನಾಟಕದಲ್ಲಿ ಆಗಬಾರ್ದು, ಕರ್ನಾಟಕ ಜೀರೋ ಆಗಬೇಕು ಅದು. ಸೊ ಇಷ್ಟೇ ಹೇಳ್ತಾ, ಇನ್ನೂ ಹೆಚ್ಚಿಗೆ ಮಾತಾಡಿದ್ರೆ ಇನ್ನೂ ರೈತರು ಜಾಸ್ತಿ ಜನ ಇಲ್ಲ, ಎಲ್ಲ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಕಿಳಿಂಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ಗ್ರಾಮದಲ್ಲಿ ನಾವು ಏನು ಕಾಲುಬಾಯಿ ಲಸಿಕೆ ಮತ್ತು ನಮ್ಮ ಬೊಮ್ಮಲ್ ವಿಮೆ, ರಾಸು ವಿಮೆ ಎರಡೂ ಸಹ ಹಮ್ಮಿಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷರಾದ DK ಸುರೇಶ್ ಅಣ್ಣರ ಮೇರೆಗೆ ಇವತ್ತು ಹಮ್ಮಿಕೊಂಡಿದ್ದೀವಿ. ರೈತರುಗಳೆಲ್ಲ ಇವತ್ತು ರಾಶಿ ಎಲ್ಲ ಹೊಡ್ಕೊಂಬಂದಿದ್ದಾರೆ. ಅದನ್ನು ನಮ್ಗೆ 6 ತಿಂಗಳಿಗೂ ನಾವು ಮಾಡ್ತೀವಿ. ಅಂದರೆ ಹಸು ಸಾಕ್ಬೇಕು, ತೂಕ ಬರಬೇಕದು. ಅದಕ್ಕೆ ಒಂದು 250 kg ಬಂದರೆ ಅವ್ರಿಗೆ ಅನುಕೂಲ ಆಗುತ್ತೆ. ರೈತರುಗಳು ಕರುಗಳನ್ನ ಏನು ಮಾಡ್ತಾರೆ, ಕರುಗಳಿಗೆ ಸ್ವಲ್ಪ ಮೇವು ಕೊಡೋದು ಮತ್ತು ತಿಂಡಿ ಕೊಡೋದು ಕಮ್ಮಿ ಮಾಡಿಬಿಡ್ತಾರೆ. ಅದನ್ನು ಸಾಕಿದ್ರೆ ಅವ್ರಿಗೆ 1 ಲಕ್ಷ ಹಸು ಬಂದಂಗೆ ಆಗುತ್ತೆ. 12 ತಿಂಗಳಿಗೆ ಅವ್ರಿಗೆ 1 ಲಕ್ಷ ಹಸು ಸಂಪಾದನೆ ಆದಂಗೆ ಆಗುತ್ತೆ. ಅದು ರೈತರಲ್ಲಿ ಅರಿವಿಲ್ಲ. ನೋಡಿ, ಇಲ್ಲಿ ನೋಡಿದೆ ನಾನು ನೋಡ್ದೆ. ಈಗ ಅದು 15 ತಿಂಗಳಾಗದಂತೆ. ಅದು ನೋಡೋ ಕರು ಇದ್ದಂಗೆ ಅದೇ. ಅದನ್ನೇ ಸಾಕಿದ್ರೆ ಅವ್ರಿಗೆ 1 ಲಕ್ಷ 1.25 ಲಕ್ಷ ಹಸು ಬಂದಂಗೆ ಆಗ್ತದೆ. ಅದೇ ರೀತಿ ಇನ್ಶೂರೆನ್ಸು ಸಹ. ಇನ್ಶೂರೆನ್ಸ್ ಏನು ಮಾಡ್ತಾರೆ, ಚೆನ್ನಾಗಿರೋ ಹಸುನ ಇನ್ಶೂರೆನ್ಸ್ ಮಾಡಿಸಲ್ಲ ರೈತರು. ಚೆನ್ನಾಗಿದೆ ಬಿಡು ನೋಡ್ಕೊಳ್ಳೋಣ, ಆ ಹಸುಗೆ ಕಾಯಿಲೆ ಬರ್ತಕ್ಕಂಥದ್ದು. ದಯಮಾಡಿ ಎಲ್ಲ ಹಸುಗೂ ನೀವು ದಯಮಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಕೆಲವರು ಫೋನ್ ಮಾಡ್ತಾರೆ, ಇನ್ಶೂರೆನ್ಸ್ ಇಲ್ಲ ಅಣ್ಣ, ಚೆನ್ನಾಗಿತ್ತು ಹಸು ಹಿಂಗೆ ಆಗ್ಬಿಡೋದೆ, ನಮಗೆ ಹೊಟ್ಟೆ ಉರಿತದೆ. ಯಾಕಂದರೆ 1 ಲಕ್ಷ 1.25 ಲಕ್ಷ ಇವಾಗ ಹಸುಗಳಿಗೆ ಬೆಲೆ ಆಗ್ತಾಯಿದೆ. ಅಂಥ ಹಸುಗಳನ್ನ ಸುತ್ತೋದಾಗ ಅವ್ರಿಗೇನು ಮಾಡ್ತಾರೆ, ನಮ್ಮದು ಅನುದಾನ ಇರೋದು 10,000 ರೂಪಾಯಿ. ಅದು ಕೊಡೋಕ್ಕೆ ನಮ್ಗೆ ಬೇಜಾರಾಯ್ತದೆ, ನಮ್ಗೆ ಹೊಟ್ಟೆ ಉರಿತದೆ ರೈತರಿಗೆ. ಆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೆ ಇವಾಗ 1 ಲಕ್ಷ 1.25 ಲಕ್ಷ 1,20,000ವರೆಗೂ ನಿಮ್ಗೆ ಇನ್ಶೂರೆನ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 120 ಗಂಟೆ ಮಾಡಿದ್ದೀವಿ. ಈಗ ನಮ್ಮ DK ಸುರೇಶ್ ಅಣ್ಣವರು ಅಧ್ಯಕ್ಷತೆ ಆದಮೇಲೆ ಒಂದೊಂದೇ ರೈತರಿಗೆ ಒಂದು ಕೊಡುಗೆ ಕೊಡ್ತಾವ್ರೆ. ಈಗ ಇನ್ಶೂರೆನ್ಸ್ ಏನು ಮಾಡ್ತಿದ್ರು, 3 ತಿಂಗಳು 4 ತಿಂಗಳು ಇನ್ಶೂರೆನ್ಸ್ ತಡವಾಗಿ ಕೊಡ್ತಿದ್ರು. ಈ ಲಾಸ್ಟಲ್ಲಿ ಬತ್ತು ಅಂದರೆ ಇನ್ಶೂರೆನ್ಸ್ ಮಾಡ್ತಾ ಇದೀವಿ. ಈಗ ಲಾಸ್ಟಲ್ಲಿ ಬತ್ತು ಅಂದರೆ 6 ತಿಂಗಳಾಗಿ ಹೋಗುತ್ತೆ ಇನ್ಶೂರೆನ್ಸ್ ಅಲ್ವೇ ಡಾಕ್ಟ್ರೆ? 6 ತಿಂಗಳು ರೈತರಿಗೆ ದುಡ್ಡು ಕೊಡಬೇಕಾಯ್ತದೆ. ಈಗ ಅದೇ ಚಿಂತನೆ ಮಾಡಿ ನಮ್ಮ ಒಕ್ಕೂಟದಲ್ಲಿ ಮೀಟಿಂಗ್ ಕರೆದಾಗ ಎಲ್ಲ ನಿರ್ದೇಶಕರು ಕರೆದು ಅಧ್ಯಕ್ಷರಾದ DK ಸುರೇಶ್ ಅಣ್ಣವರು, ಇಲ್ಲ ನಾವು ಇಲ್ಲೇ ಮಾಡೋಣ, ಬೊಮ್ಮಲಲ್ಲೇ ವಿಮೆನೇ ಮಾಡೋಣ, ಯಾಕೆ ನಾವು ಬೇರೆಯವ್ರಿಗೆ ಕೊಡಬೇಕು, ನಮ್ಮದೇ ಆದರೆ 1 ತಿಂಗಳಲ್ಲಿ ನಾವು ಕಾಸು ವಾಪಸ್ ಕೊಡ್ಬೋದು ರೈತರಿಗೆ. ರೈತ ಬೇಗ ತೊಗೊಂಡ್ರೆ ಹಸು ತೊಗೊಂಡ್ರೆ ಅವನಿಗೆ ಹಸು ತೊಗೊಂಡು ಇನ್ನೂ ಹಾಲು ಕಮ್ಮಿ ಆಗ್ತಾನೆ ಅಂತ ಅವರ ಚಿಂತನೆ ರೈತರಿಗೋಸ್ಕರ ಬೆಳಗ್ಗೆ ಐತಿ. ಈಗ ಬುಧವಾರ ನೋಡಿ, ನಾವೆಲ್ಲ ಪೂಜೆ ಮಾಡಬೇಕು, ಹಸುಗಳಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಇದೇ ಉದಾಹರಣೆ. ಬುಧವಾರಕ್ಕೆ ನಾವು ಮೊದಲನೇ ಪ್ರಥಮವಾಗಿ ತಿರುಪತಿಗೆ ತುಪ್ಪದ ಟ್ಯಾಂಕರ್ ಕಳಿಸ್ತಾ ಇದ್ದೀವಿ ಬುಧವಾರ. ಅದನ್ನು ಪೂಜೆ ಮಾಡಿ, ಇವಾಗ ಏನು ನೀವು ಹಾಲು ಹಾಕ್ತಿದ್ರಿ ನಮ್ಮ ರೈತರುಗಳು, ನಿಮ್ಮ ಹಾಲನ್ನ ಬೆಣ್ಣೆ ತೆಗೆದು ತುಪ್ಪ ಮಾಡಿ ನಾವು ತಿಮ್ಮಪ್ಪನಿಗೆ ಸನ್ನಿಧಿಗೆ ಕಳಿಸ್ತಾ ಇದ್ದೀವಿ. ಬೆಣ್ಣೆ ಅಲ್ಲಿ ಅಭಿಷೇಕಕ್ಕೂ ಉಪಯೋಗಿಸ್ಕೋತಾರೆ, ಮತ್ತು ಲಾಡಕ್ಕೂ ಉಪಯೋಗಿಸ್ಕೋತಾರೆ, ಊಟಕ್ಕೂ ಉಪಯೋಗಿಸ್ಕೋತಾರೆ. ಅಂಥದ್ರೊಳಗೆ ರೈತರುಗಳು ನೀವು ಒಳ್ಳೆ ಸಂತೋಷ ಸುದ್ದಿ,
ಯಾಕಂದರೆ ಯಾವ ಒಕ್ಕೂಟಕ್ಕೂ ಕೊಟ್ಟಿರಲಿಲ್ಲ, KMF ಮಾತ್ರ ತುಪ್ಪ ಸರಬರಾಜು ಮಾಡಬೇಕು ಅಂತ ಕಾನೂನು ಇದ್ದಿದ್ದು. ಈಗ ಬಂದಾದ್ಮೇಲೆ ಯಾಕೆ ಒಕ್ಕೂಟ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದು ನಮ್ಮ DK ಸುರೇಶ್ ಅವರು. ನಮಗೆಲ್ಲ ಗೊತ್ತಿರಲಿಲ್ಲ, ನಾವು 2ನೇ ಬಾರಿ ಡೈರೆಕ್ಟರ್ ಆಗಿದ್ರು ನಮ್ಗೆ ಗೊತ್ತಿರಲಿಲ್ಲ. ಈ ನಾವು ಟೆಂಡರ್ಗೆ ಹೋಗ್ಬೋದು, ಟೆಂಡರಲ್ಲಿ ಭಾಗವಹಿಸ್ಬೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸುರೇಶ್ ಅಣ್ಣ ಬಂದಾದ್ಮೇಲೆ ಅವು ಸಣ್ಣದ್ದು ಹಿಡಿದು ಒಳ್ಳೆ ಉತ್ತಮವಾದ ಲಾಭ ಬರುವಂಗೆ ಮಾಡ್ತಾಯಿದ್ದಾರೆ. ರೈತರುಗಳು ಹಸುಗಳು ಮಾರಬೇಡಿ, ದಯಮಾಡಿ ಇನ್ಶೂರೆನ್ಸ್ ಸದಾ ಇದು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಡಾಕ್ಟರ್ ಟೀಮ್ ಇದ್ದಾರೆ, ಲಸಿಕೆ ದಯಮಾಡಿ ಲಸಿಕೆಗಳನ್ನ ನೀವು ಹಾಕ್ಬೇಕು. ಇವಾಗ ಗಂಟು ಚರ್ಮ ಗಂಟು ಬರ್ತಾ ಇದೆ, ಅದಕ್ಕೂ ನೀವು ಲಸಿಕೆ ಹಾಕ್ತಾ ಇದ್ದಾರೆ. OTP ದಯಮಾಡಿ ಮೊಬೈಲ್ ಬರ್ತಾನೆ, ಮೊಬೈಲ್ ಹಾಕೋ ಬನ್ನಿ, OTP ಕೊಡಿ. ಬೇಗ ನಿಮಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾಡ್ತಾರೆ. ಯಾಕೆ ಬಿಸಿಲಿರೋ ಟೈಮಿಂದ ನಿಮಗೂ ಹಸುಗಳಿಗೆ ಹುಲ್ಲು ಮೇವು ಎಲ್ಲ ತರಬೇಕಾಗುತ್ತೆ. ಆದ್ದರಿಂದ ರೈತರುಗಳೇ ಸಹಕರಿಸ್ಬೇಕು. ಒಂದೊಂದು ಹೊಸ ಇರ್ಬೇಕಾದ್ರೆ ಅಲ್ಲಿದೆ ಒಂದು ಹಸು ಹೊಡ್ಕೊಬರೋಕ್ಕಾಗಲ್ಲ, ನೀವು ವಾಕ್ ಮಾಡ್ದಂಗೆ ಆಗುತ್ತೆ ಹಸುಗಳು. ನಾವು ದಯಮಾಡಿ ಹೊಡ್ಕೊಬನ್ನಿ, ನಿಮಗೆ ಹಸುಗಳು ವಾಕ್ ಮಾಡಿಸ್ಬೇಕು. ನೀವು ದಯಮಾಡಿ ಹೊಡ್ಕೊಬಂದು ಇನ್ಸೂರೆನ್ಸು ಮಾಡಿಸ್ಬೇಕು ಮತ್ತು ಲಸಿಕೆನೂ ಹಾಕ್ಸ್ಬೇಕು. ಆಮೇಲೆ ಕರುಗಳನ್ನ ದಯಮಾಡಿ ಕರುಗಳನ್ನ ನೀವು ಕರು ಹುಟ್ಟಿದ ತಕ್ಷಣ, ಹೆಣ್ಣು ಕರು ಹುಟ್ಟಿದ ತಕ್ಷಣ ಅದೇನು ಮಾಡ್ತೀರಿ, ಸ್ವಲ್ಪ ಅದನ್ನ ಕಡೆಗಣಿಸ್ತೀರಿ, ಮೇವು ಹಾಕಲ್ಲ, ಪೀಡ್ಸ್ ಕೊಡಲ್ಲ. ಅದಕ್ಕೆ ಆದಂಥ ನಾವು ಕರು ಪೀಡ್ಸ್ ಕೊಡ್ತಾ ಇದ್ದೀವಿ. ಆ ಕರು ಪೀಡ್ಸ್ ತೊಗೊಂಡು ಕೊಡಿ. ನಿಮ್ಗೆ 12 ತಿಂಗಳು ಆಯ್ತು, ನಿಮ್ಗೆ 1 ಲಕ್ಷ ರೂಪಾಯಿ ನಿಮ್ಮ ಪ್ರಾಪರ್ಟಿ ಬಂದಂಗೆ ಆಯ್ತದು ಹಸು. ಅದನ್ನು ನೀವು ಉಪಯೋಗಿಸ್ಕೊಳ್ಳಲ್ಲ ನಮ್ಮ ರೈತರು. ನೋಡಿ ಅಲ್ಲಿ 2 ಇದೆ, ಅದು ಕರು ಪೀಡ್ಸ್ ಹಾಕಿ ಮಾಡಿದ್ರೆ ಇವಾಗ ಅವ್ರಿಗೆ 1 ಲಕ್ಷ ರೂಪಾಯಿ ಹಸು. 13 ತಿಂಗಳಿಗೆ ಗರ್ಭಧಾರಣೆ ಆಗುತ್ತೆ. ಅದಕ್ಕೆ ಅವ್ರಿಗೆ ಲಾಭ ಅಲ್ಲ. ಅದನ್ನು ನಮ್ಮ ರೈತರು ಉಪಯೋಗಿಸ್ಕೊಳ್ಳೋದು. ದಯಮಾಡಿ ಎಲ್ಲ ರೈತರಿಗೆ ಹೇಳ್ತೀನಿ, ನಮ್ಮ ಅಧ್ಯಕ್ಷರು, ನಮ್ಮ ಡೈರಿ ಅಧ್ಯಕ್ಷರುಗಳು ಸಹ, ಮುಖ್ಯ ಕಾರ್ಯನಿರ್ವಾಹಕರು ಸಹ ಹೇಳ್ಬೇಕು ಅವ್ರಿಗೆ, ಇಲ್ಲ ಕರುಗಳು ಹುಟ್ಟಿದ ತಕ್ಷಣ ನೀವು ಅದಕ್ಕೆ ಪೀಡ್ಸ್ ಕೊಟ್ಟು ಮಾಡಿ ಕುಮಾರ ಬನ್ನಿ. ದಯಮಾಡಿ ಅಂಥವಕ್ಕೆಲ್ಲ ನೀವು ಸಹಕರಿಸ್ಬೇಕು ಅಂತ ಹೇಳಿ, ಮತ್ತು ಇವತ್ತೇನು ಕಿಳ್ಳಿಂಗೇರಿಯಲ್ಲಿ ನಮ್ಮ ಅಧ್ಯಕ್ಷರೆಲ್ಲ ಇದ್ದಾರೆ, ನಮ್ಮ 50% ಅದೇ. ಆಮೇಲೆ ಇನ್ಸೂರೆನ್ಸು ನಾವು ಬೊಮ್ಮಲೆ ಕೊಡ್ತಾ ಇರ್ತಕ್ಕಂಥ ಮೊದಲಿನ ಕೊಟ್ಕೊಂಡ್ಬಂದಿದ್ದೀವಿ. ಈಗ 50% ಇನ್ಸೂರೆನ್ಸು ನಾವು ಒಕ್ಕೂಟ ಕೊಡ್ತೀವಿ. ಈ ಇನ್ಸೂರೆನ್ಸ್ ಇನ್ನು 50% ರೈತರು ಕೊಡಬೇಕಾಗುತ್ತೆ. ಈಗ ಮ್ಯಾಟ್ಗಳು ಸಹ ಕೊಡ್ತಾ ಬಂದಿದ್ದೀವಿ. ಹಂತವಾಗಿ ಎಷ್ಟೆಷ್ಟು ಹಸುಗಳಿದೆ ಅಂತ ನಾವು ಗಣನೆ ತೊಗೊಂಡಿದ್ವಿ. ಈಗ ಎಲ್ಲ ರೈತರಿಗೂ ಎಷ್ಟು ಹಸು ಇದೆ ಅಷ್ಟು ಮ್ಯಾಟ್ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮ್ಯಾಟ್ ಬರ್ತಾ ಇದೆ, ಯಾಕೆ ಸ್ವಲ್ಪ ಇದರಿಂದ ವಾರ ಇರೋದ್ರಿಂದ ಮ್ಯಾಟ್ಗಳು ಬರ್ತಾ ಇಲ್ಲ. ಅದಕ್ಕೆಲ್ಲ ಟೆಂಡರ್ ಆಗಿಬಿಟ್ಟಿದೆ ಆಲ್ರೆಡಿ. ಮ್ಯಾಟ್ ಬಂದ ತಕ್ಷಣ ಪೂರ್ಣವಾಗಿ ಮ್ಯಾಟ್ ಕೊಡ್ತೀವಿ. ಮಿಲ್ಕಿ ಮಿಷಿನ್ನು ಸಹ ಬೇಡಿಕೆ ಇದೆ, ಮಿಲ್ಕಿ ಮಿಷಿನ್ನು ಸಹ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ಒಕ್ಕೂಟ ಇವಾಗ ಲಾಭ ಬಂದಿದೆ. ಅದು ನಮಗೆ ನಮ್ಮ ರೈತರ ಪರವಾಗಿ, ನಮ್ಮ ತಾಲೂಕಿನ ಜನ ಪರವಾಗಿ ನಮಗೆ ಅಧ್ಯಕ್ಷರಾದ DK ಸುರೇಶ್ ಅಣ್ಣವ್ರಿಗೆ ಈ ಮುಖಾನ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆಮೇಲೆ ಈಗ ನಿಮಗೆಲ್ಲ 1 ರೂಪಾಯಿ ಬಂದಿದೆಯಾ? ರೈತರಿಗೆಲ್ಲ ಬಂದಿದೆ 1 ರೂಪಾಯಿ ಇದು ಬೋನಸ್ಸು. ಈಗ ದಯಮಾಡಿ ಅದನ್ನು 1 ರೂಪಾಯಿ ಕೊಡ್ತಕ್ಕಂಥದ್ದು ಯಾವ ಇದರೊಳಗೂ ಇಲ್ಲ. ಈ 1 ರೂಪಾಯಿ ಕೊಟ್ಟಿದ್ದೀವಿ ಆಲ್ರೆಡಿ. ಅದಕ್ಕೆ ಈಗೆಲ್ಲ ರೈತರಿಗೆ ಸಂತೋಷ ಸುದ್ದಿ. ಈಗ ಹಸುಗಳು ದಯಮಾಡಿ ಮಾರಕ್ಕೆ ಹೋಗ್ಬೇಡಿ, ಹಸುಗಳು ಮಾರಕ್ಕೆ ಹೋಗ್ಬೇಡಿ. ಈಗ ಗರ್ಭಧಾರಣೆ ಇಲ್ಲ ಅಂದರೂ ಸಹ ಅದನ್ನ ನಾವು ಈಗ ಡಾಕ್ಟ್ರಿಗೆ, ಉನ್ನತವಾದ ಡಾಕ್ಟರ್ ತಜ್ಞರನ್ನ ಕರ್ಕೊಂಡು ಗರ್ಭ ಧರಿಸ್ತಾ ಇರ್ತಕ್ಕಂಥವ್ರನ್ನ ಗರ್ಭ ಧರಿಸ್ಬೇಕು ಅಂತ ಅದು ಕ್ಯಾಂಪ್ ಮಾಡಿಸ್ತಾ ಇದ್ದೀವಿ. ಅದು ಆಗುತ್ತೆ. ಆಮೇಲೆ ನೀವು ಹಸುಗಳು ಮತ್ತು ಇವಾಗ ಇದು ನಾವೀಗ ವರ್ಕರು ಇದು ಕೊಡ್ತಾನೆ, ಸೆಮೆನ್ಸ್ ಕೊಡ್ತಾನೆ, ಸೆಕ್ಸಿಡ್ ಸೆಮೆನು, ಅದನ್ನು ಉಪಯೋಗಿಸ್ಬೇಕು ನೀವು. 99% ಹೆಣ್ಣು ಕರುನೇ ಆಗುತ್ತೆ. ಏನಾಗುತ್ತೆ ಈಗ 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 ಇದರಿಂದ ತರಿಸ್ತಾರೆ. ಅಧ್ಯಕ್ಷರು ಮಾತಾಡಿದ್ದಾರೆ. ಅದಕ್ಕೆ ಆಸ್ಟ್ರೇಲಿಯಾದಿಂದ ಇಲ್ಲ 1000 ರೂಪಾಯಿ ಇಲ್ಲ 1000 ರೂಪಾಯಿ ತೀರ್ಮಾನ ಮಾಡ್ತಾರೆ. ಇವಾಗ ಒಕ್ಕೂಟದಲ್ಲಿ ತೀರ್ಮಾನ ಮಾಡ್ತೀವಿ, ಬೇರೆ ಕಡೆಯಿಂದ ತರಿಸ್ತಾ ಇದೀವಿ. ಅದನ್ನು 100% ಹೆಣ್ಣು ಕರುನೇ ಹಾಕಬೇಕು ಅನ್ನೋದನ್ನ ತರಿಸ್ತಾ ಇದ್ದಾರೆ. ಅದನ್ನ ಉಪಯೋಗಿಸ್ಕೋಬೇಕು. ನೀವು 1000 ರೂಪಾಯಿ ಕೊಟ್ಟು ನಾವು ಯಾಕಪ್ಪ ಹಾಕ್ಸ್ಬೇಕು, ಫ್ರೀಯಾಗಿ ಹಾಕ್ತಾರೆ, 50 ರೂಪಾಯಿಗೆ ಹಾಕ್ಬಿಡ್ತಾರೆ ಅನ್ನೋದನ್ನ, ಅದನ್ನು ದಯಮಾಡಿ ಇದು ಮಾಡಬೇಡಿ. ನೀವು 1000 ರೂಪಾಯಿ ಕೊಟ್ಟರು ಸಹ ನಿಮಗೆ ನಿಮ್ಮ ಮನೆಗೆ ಹೆಣ್ಣು ಕರು ಹಾಕ್ತಂದ್ರೆ, ಗಂಡು ಕರು ಹಾಕಿದ್ರೆ ಇದಾಗತ್ತಾ? ಹೆಣ್ಣು ಕರು ಹಾಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಅದೇ ಮಾಡಿ ಅದನ್ನು ನೀವು ಸೆಕ್ಷನ್ ಸೆಮೆನ ಉಪಯೋಗಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಹಾಕ್ಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 2 ಮಾತು ಮುಗಿಸ್ತೀನಿ. ಜೈ ಸಾಕರ್. ಇವಾಗ 80,000 ಇನ್ಶೂರೆನ್ಸ್ ಇದೆಯಲ್ಲ, 80,000 ಇತ್ತು ಇಷ್ಟಾರೆ. ಈ ಸರಿ 1,20,000 ಮಾಡವ್ರೆ ಮನೆ ಸುರೇಶ್ ಸರ್ ಅವರು. ಈ 1,20,000 ಅಂದರೆ ನಾನು ಎಲ್ಲ ಸೆಕ್ರೆಟರಿಗೂ ಇಲ್ಲೇ ಇರ್ತಾರೆ, ಅವ್ರಿಗೂ ಒಂದು ಮನವಿ. ಇವಾಗ ಕರು ಒಂದು ಈಟ್ ಕೊಟ್ಟಿರ್ತಾರಲ್ಲ, ಇವಾಗ ಈಟ್ ಕೊಟ್ಟಿರೋ ಕರ 20,000, 30,000, 40,000 ಮಾಡ್ಬಿಡ್ತೀರಾ. ಇನ್ನು 6 ತಿಂಗಳು ಹೋದರೆ ಪ್ರೆಗ್ನೆಂಟ್ ಇರ್ತೀರ, ಅದು 1 ಲಕ್ಷಕ್ಕೆ ಹೋಗುತ್ತೆ. ಅವಾಗ ಏನಾದ್ರು ಸಮಸ್ಯೆ ಆಗಿ ಸತ್ತೋದ್ರೆ ಅವಾಗ ಅವ್ರಿಗೆ ಬರೀ 20,000, 30,000 ಬರ್ತಾರೆ. ಅದಕ್ಕೆ ವ್ಯಾಲ್ಯೂಯೇಷನ್ ಬರೀಬೇಕಾದ್ರೆ ನಮ್ಮ ಡಾಕ್ಟ್ರುಗಳು ನೋಡ್ಕೊಂಡು ಬರೀಬೇಕು. ಆಮೇಲೆ ಈ ಚಿಕ್ಕ ಕರುಗಳಿಗಿಲ್ಲ, ಅದಕ್ಕಿಲ್ಲ, ಇದಕ್ಕಿಲ್ಲ ಅಂದ್ಬಿಟ್ಟು ಕಡಿಮೆ ಮಾಡಬಾರ್ದು.
ಯಾಕೆಂದರೆ ಒಕ್ಕೂಟದಿಂದ 50% ಕೊಡ್ತಾರೆ, ನಾವು ರೈತರು 50% ಕೊಡ್ತೀವಿ, ಅಂದರೆ ಹಾಲೆಲ್ಲ ಇಟ್ಕೊತಾರೆ. ಬಟ್ ವ್ಯಾಲ್ಯೂಯೇಷನ್ ಮಾತ್ರ ಕಡಿಮೆ ಮಾಡಬೇಡಿ. 1,20,000 ಮ್ಯಾಕ್ಸಿಮಮ್ ಹಸುಗೆ ಮಾಡಿ. ಹಸು ಅವಾಗ ಪ್ರೆಗ್ನೆಂಟ್ ಇಲ್ಲದಾಗ ಅದು 40,000ಕ್ಕೆ ಹೋಗುತ್ತೆ. 4 ತಿಂಗಳಾದಮೇಲೆ ತುಂಬ ಆಗುತ್ತೆ, ಅವಾಗ 1.5 ಲಕ್ಷಕ್ಕೆ ಹೋಗುತ್ತೆ. ಸೊ ಅವಾಗ ಮತ್ತೆ ನೀವು ಇನ್ಶೂರೆನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೊಂದು ನನ್ನ ಮನೆಗೆ ನಮ್ಮ ಇಲಾಖೆ ಪರವಾಗಿ. ಮತ್ತು ಏನಂದರೆ ಪ್ರತಿ ಸಾರಿ ಬೇಸಿಗೆಯಲ್ಲಿ ಹಾಲು ಕಡಿಮೆ ಆಗ್ತಿತ್ತು. ಈ ಸರಿ ಸ್ಟ್ರಾಟಜಿ ಫೀಡ್ಸು ಇದೆಲ್ಲ ಇನ್ ಟೈಮ್ ಒಂದು ನಮ್ಮ ಸುರೇಶ್ ಸರ್ ಅಧ್ಯಕ್ಷರಾದಮೇಲೆ 1 ತಿಂಗಳು ಮಿಸ್ ಆಗಲ್ಲ. ಅದು ಫೀಡ್ಸು ಡೈರಿ ಫೀಡ್ಸ್ ಯಾವುದೆಲ್ಲ ಒಂದಾಗಿದ್ರೆ 1 ತಿಂಗಳು ಬಿಟ್ಬಿಟ್ಟು ಬರೋದು, ಈ ತಿಂಗಳು ಇಲ್ಲ ಖಾಲಿ ಆಗೋದು ಅನ್ನೋದು, ಬೇರೆ ಬೇರೆ ಫೀಡ್ಸ್ ಬದಲಾಯಿಸಿದ್ರು ಎಲ್ಲ ಮಾಡ್ತಿದ್ರು. ಪ್ರತಿ ಸಾರಿ ಬೇಸಿಗೆಯಲ್ಲಿ ಇಷ್ಟೊಂದು ಬಿಸಿಲಲ್ಲಿ ಕಡಿಮೆ ಆಗ್ತಿದ್ರೆ ಈ ಸರಿ ನಮ್ಮ ತಾಲೂಕಲ್ಲಿ 2 ಲಕ್ಷ ಜಾಸ್ತಿನೇ ಬಂದಿದೆ ಹಾಲು ಕಡಿಮೆನೇ ಆಗಿಲ್ಲ. ಸೊ ಇದು ಪ್ಲಸ್ ಪಾಯಿಂಟ್ ಹೈನುಗಾರಿಕೆ ಇದಕ್ಕೆ. ಸೊ ಇನ್ನೊಂದು ಏನಂದರೆ ಈಗ ಎಲ್ಲ ಪರಿಷ್ಕರಣೆ ಮಾಡಿ ನಿಮಗೆ ಅನುಕೂಲ ಮಾಡೋದ್ರಿಂದ ಇನ್ಶೂರೆನ್ಸ್ ಮಾಡಿಸ್ಕೊಂಡು ನಮ್ಮಲ್ಲಿ ಇಡೀ ಇದರಲ್ಲಿ ಆರವಳ್ಳಿ ಮತ್ತು ಮರಳವಾಡಿಲಿ ಎಲ್ಲ ಹಾಸ್ಪಿಟಲಲ್ಲೂ ಸಿಬ್ಬಂದಿ ಇದ್ದಾರೆ, ಡಾಕ್ಟ್ರು ಮತ್ತು ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಏನೇ ಸಮಸ್ಯೆ ಆದರೂ ಅದನ್ನು ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂದರೆ 1961 ಇದೆ ಸಹಾಯವಾಣಿ. ಅದಲ್ಲದೆ ನಮ್ಮ ಬೊಮ್ಮಲ್ ಸ್ನೇಹಿತರು ಅವರು ಅದು ಸಹಾಯವಾಣಿ ಇದೆ, ಮತ್ತು ಅವರು ಕೂಪನ್ ಹಾಕ್ಸಿದ್ರೆ ಅವರು ಬರ್ತಾರೆ. ಇಷ್ಟೆಲ್ಲ ಅನುಕೂಲ ಇದೆ. ಎಲ್ಲೂ ಒಂದು ಹಾಸ್ಪಿಟ್ಲೂ ಖಾಲಿ ಇಲ್ಲ. ಆಮೇಲೆ 10 ಹಾಸ್ಪಿಟ್ಲ್ ಇದ್ದಾರೆ ನಮ್ಮ 2 ಕಡೆಯಿಂದ. 10 ಹಾಸ್ಪಿಟ್ಲಲ್ಲೂ ಸಿಬ್ಬಂದಿ ಇದ್ದಾರೆ, ಏನೂ ತೊಂದರೆ ಇಲ್ಲ. ಏನಾದರೂ ತೊಂದರೆ ಆಗಿ ಏನೂ ಮಾಡಲಿಲ್ಲ ಅಂದರೆ ನಮ್ಗೆ ಇದು ಮಾಡಿ. ಹಂಗೂ ಇನ್ಶೂರೆನ್ಸ್ ಏನಾದರೂ ಲ್ಯಾಬ್ಸ್ ಆದರೆ ನಮ್ಮಲ್ಲಿ 15,000 ಪರಿಹಾರ ಕೊಡ್ತೀವಿ. ಇನ್ಶೂರೆನ್ಸ್ ಇಲ್ದಿದ್ದಕ್ಕೆ ಅಂದರೆ 1 ವರ್ಷ ಮೇಲ್ಪಟ್ಟು ಇವಾಗ 6 ತಿಂಗಳು ಇರ್ತದೆ, ಅವ್ರು ಇನ್ಶೂರೆನ್ಸ್ ಮಾಡಿ ಹೊರಟಾಗಲ್ಲ, ನೆಕ್ಸ್ಟ್ ಇಯರೇ ಬರೋದು. ಸೊ ಆವಾಗ ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಹೋದ್ರೆ 1 ವರ್ಷ ಆಗುತ್ತಲ್ಲ, ಆ ಥರ 1 ವರ್ಷ ಮೇಲ್ಪಟ್ಟ ಹೆಣ್ಕರುಗಳಾಗಲಿ ಗಂಡಾಗಲಿ ಯಾವುದೇ ಆಗಲಿ ಏನೇ ಸತ್ರು ನಮ್ಮಲ್ಲಿ 15,000 ಮ್ಯಾಕ್ಸಿಮಮ್ ಇಲಾಖೆಯಿಂದ ಪರಿಹಾರ ಅದನ್ನು ನಾವು ರೈತರು ಉಪಯೋಗಿಸ್ಕೊಳ್ಳಿ. ಅದಲ್ಲದೆ ಕುರಿ ಮೇಕೆ ಸತ್ರೂ 7,500 ತನಕ ಕೊಡ್ತೀವಿ ಪರಿಹಾರನ. ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಮಾತು. ಈ ಕಡೆ ಈಗ ಒಕ್ಕೂಟ ತೀರ್ಮಾನ ಮಾಡಿದೆ ಏನು ಅಂದರೆ ರೈತರುಗಳು ಹಸು ಕಳೆದೋದ್ರೆ ಮತ್ತು ಎಲ್ಲ ಕಳ್ತನ ಆಯಿತು ಅದು ಇದು ಅಂತ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಮ್ಮ ಅಧ್ಯಕ್ಷರು ಸುರೇಶ್ ಅಣ್ಣವರು ಮತ್ತು ಉಪಾಧ್ಯಕ್ಷರು ರಾಜಣ್ಣ ಮತ್ತು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಆ ಅಧಿಕಾರಿಗಳು MD ಆಗ್ಬೋದು ಮತ್ತು ಮ್ಯಾನೇಜರ್ ಆಗ್ಬೋದು ಎಲ್ಲ ಸೇರಿಕೊಂಡಂಗೆ ಒಂದು ಚಿಪ್ಪು GPS ಚಿಪ್ ಹಾಕಿದ್ರೆ ಹಸು ಕಳೆದೋದ್ರೂ ಸಹ ಇದಾಯ್ತದೆ. ಆಮೇಲೆ ಹಸು ಇನ್ಶೂರೆನ್ಸು ವಾಲೆ ಕಳೆದೋಯ್ತು, ಎಷ್ಟೋ ವಾಲೆ ಕಳೆದೋದ್ರೂ ಇನ್ಶೂರೆನ್ಸ್ ಇರಲ್ಲ. ಈ ಸರಿ ಲಾಸ್ಟ್ ಟೈಮು ಇನ್ಶೂರೆನ್ಸ್ ಕೊಡಿಸಿದ್ವಿ, ಯಾಕಂದರೆ ಫೋಟೋ ಇದ್ದು ಅವೆಲ್ಲ ನೋಡಿಕೊಂಡು ಮಾಡಿ ನಮ್ಮ ಡಾಕ್ಟ್ರುಗಳಿಗೆ ಅದನ್ನು ಡಾಕ್ಟ್ರು ವೆರಿಫಿಕೇಷನ್ ಮಾಡಿ ಸೈನ್ ಹಾಕಿ ಕಳಿಸ್ತಾರೆ. ಅದಕ್ಕೆ ಇನ್ಶೂರೆನ್ಸ್ ಕೊಡ್ತಾ ಬಂದಿದ್ವಿ. ಅದನ್ನೇ ಚಿಪ್ ಇದ್ಬಿಟ್ರೆ ಚಿಪ್ಪಿದ್ರೆ ಈಗ ಹೊಸ ಕಳೆದೋರು ಅನುಕೂಲ ಆಯ್ತದೆ. ಹೊಸ ಎಲ್ಲೇ ಹೋಗಿರಲಿ, ನಮ್ಮ ಗಡಿ ಬುಟ್ಟಿ ಕರ್ನಾಟಕ ಗಡಿ ಬುಟ್ಟಿ ತಮಿಳ್ನಾಡು ಹೋದ್ರು ಸಹ ಎಲ್ಲೈತೆ ಅಂತ ನಾವು ಹೊಸ ಕಂಡುಹಿಡಿಬೋದು. ಆ ಥರ ಚಿಪ್ಪ ಮಾಡೋಕ್ಕೆ ಮಾಡಿದ್ವಿ. ಅದು ತನಿಖೆ ಮಾಡ್ತಾವ್ರೆ. ಹಸು ಚಿಪ್ಪು ಹಾಕಿದ್ರೆ ಎಲ್ಲಿ ಹಾಕಿದ್ರೆ ಅನುಕೂಲ ಆಯ್ತದೆ. ಯಾಕೆಂದರೆ ಹಸು ದಪ್ಪ ಆಯ್ತು ಅಂದರೆ ಚರ್ಮ ಬೆಳೆದ್ರು GPS ಸಿಗೋಲ್ಲ. ಆದ್ದರಿಂದ ಎಲ್ಲ ಹಾಕಿದ್ರೆ ಅನುಕೂಲ ಆಯ್ತದೆ ಅಂತ ಅದನ್ನು ತನಿಖೆ ಮಾಡ್ತಾರೆ. ಇಲ್ಲ ಕಿವಿಗೆ ಹಾಕೋದಾ ಅದು ಹೇಳೋಕ್ಕಾಗಲ್ಲ. ನಾವು ಅದು ಎಲ್ಲ ಹಾಕಿದ್ದೀವಿ ಅಂತ ನಾವು ಹೇಳ್ಬಾರ್ದು. ಡಾಕ್ಟ್ರನ್ನೇ ಸಹ ಏನು ಅದು ಗುಪ್ಪಿಯಾಗಿರಬೇಕು, ಯಾಕೆಂದರೆ ಗೊತ್ತಲ್ಲ ನಿಮಗೆ. ಗೋಪ್ಯಾಗಿ ಎಲ್ಲಿ ಡಾಕ್ಟ್ರ್ ಎಲ್ಲಿ ಹೇಳ್ತಾರೋ ಅದನ್ನು ನಾವು ಅಲ್ಲಿ ಮಾಡ್ತೀವಿ. ಯಾಕಂದರೆ ಅದನ್ನು ಗೋಪ್ಯಾಗಿರ್ಬೇಕು, ಅದನ್ನು ಚಿಪ್ಪು ಹಾಕೋದನ್ನ ಗೋಪ್ಯಾಗಿರಬೇಕು. ಆದ್ದರಿಂದ ಅದು ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಡಾಕ್ಟ್ರಿ ಎಲ್ಲಿ ಚರ್ಮ ಬೆಳೀತಾವ್ರೋ ಅದನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಅದನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಇನ್ಶೂರೆನ್ಸು ರೈತರುಗಳು ಎಲ್ಲ ಹಸುಗಳಿಗೂ ಮಾಡಬೇಕು. ಹೆಣ್ಣು ಆಗ್ತಾಯಿದೆ, ಸೆಮೆನ್ಸ್ನ ಕರೆಕ್ಟಾಗಿ ಹಾಕ್ಸ್ಕೋಬೇಕು ಅದನ್ನು. ಅದಾದಮೇಲೆ ಎರಡನೇ ವಿಚಾರ, ರೈತರುಗಳು ಚೆನ್ನಾಗಿರೋ ಹಸುಗಳಿಗೆ ಮಾಡಿಸಲ್ಲ ಇನ್ಶೂರೆನ್ಸ್. ಹಸು ಸತ್ತೋಯ್ತು ಅಂತ ಅವಾಗ ಕಣ್ಣೀರು ಹಾಕೊಂಡು ಫೋನ್ ಮಾಡ್ತಾರೆ, ನಮ್ಗೆ ಹೊಟ್ಟೆ ಉರಿತದೆ. ನಮ್ಮ ಅಂಜನು ಸಹ ನಮ್ಮ ಪತ್ರಕರ್ತರೇ ಬಿಟ್ಬಿಟ್ಟಿದ್ರು ಅದೇ ಥರ. ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮ್ಮ ಸದಾಕಾಲದಲ್ಲಿ ಹಸುಗಳಿಗೆ ನೀವು ಎಷ್ಟು ನೀವು ಬಂಡವಾಳ ಹಾಕ್ತೀರಾ ಅಷ್ಟು ನೀವು ವಾಪಸ್ ತಗೋಬೋದು ಇನ್ಶೂರೆನ್ಸ್ ಮೂಲಕ. ನೀವು ಬೇರೆ ಹೊಸ ಹಸುಗಳು ತಗೋಬೋದು, ನೀವೆಲ್ಲಿ ದುಡ್ಡು ಹಾಕೋಂಗಿಲ್ಲ. ಈಗ ನಮ್ಮ ಹೊಸದಾಗಿ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ನಮ್ಮ DK ಸುರೇಶ್ ಅಣ್ಣವರು ಈಗ 1,20,000 ಕೊಡಬೇಕು. ಯಾಕೆ 1,20,000ಕ್ಕೆ ನಿಲ್ಲಿಸಿದ್ದೀರಾ? 1,20,000 ಕೊಡಿ, ಹಸುಗಳು ಜಾಸ್ತಿ ಆಗಿದೆ. ಆ ಒಳ್ಳೆ ಹಾಲು ಕರೆಯೋ ಹಸುಕ್ಕೆ ಡಾಕ್ಟ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ರಾಕೇಶ್ ಅವ್ರಿಗೆ. ಅದು ನಮ್ಮ ತಾಲೂಕಿನಲ್ಲಿ ನೋಡ್ಕೊಂಡು ಏನು ಮಾಡ್ತಾರೆ, ಅವರು ಒಳ್ಳೊಳ್ಳೆ ಹಸಿಗೆ 80,000, 60,000, 70,000, 90,000, 1,20,000, 1,10,000 ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ. ಅದಕ್ಕೆ 50% ರೈತರಿಗೆ ಕಟ್ಟಬೇಕು, 50% ಒಕ್ಕೂಟ ಕೊಡ್ತಾ ಬಂದಿದ್ದೀವಿ ಅವಾಗಿಂದನು. ಯಾಕಂದರೆ ಇದು ಹೊಸ ಒಂದೊಂದೇ ಈ ಆಡಳಿತ ಮಂಡಳಿ ಬಂದ ಮೇಲೆ ಒಂದೊಂದೇ ರೈತರಿಗೆ ಬೆನಿಫಿಟ್ ಆಗ್ತಾಯಿದೆ. ದಯಮಾಡಿ ಹಸುಗಳು ಮಾರಬೇಡಿ, ಹಸುಗಳನ್ನ ಗ್ಯಾರಂಟಿ ಜಾಸ್ತಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲೇ ಹೈಯೆಸ್ಟ್, ನಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಹೈಯೆಸ್ಟ್ ಹಾಲು ಆಗ್ತಾ ಇರ್ತಕ್ಕಂಥ ಸುದಿನ ಬರ್ತದೆ ಮುಂದಕ್ಕೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹಾಲಿನ ರೇಟು
ಹಿಂಗೆ ಹೋದರೆ ಕ್ವಾಲಿಟಿ ಮಾಡಿದ್ರೆ ಈಗ ನಾವು ತಿರುಪತಿಗೆ ಬುಧವಾರ ಒಂದು ಟ್ಯಾಂಕರ್ ತುಪ್ಪ ಕಳಿಸ್ತಾ ಇದ್ದೀವಿ. 2 ಲಕ್ಷ ಲೀಟ್ರಿಗೆ ಟೆಂಡರ್ ಆಗಿದೆ. ನಮ್ಮ ಅಧ್ಯಕ್ಷರಿಗೆ ಸಹಕಾರದಿಂದ ಅವ್ರಿಗೆಲ್ಲ ನಮ್ಮ ತಾಲೂಕಿನ ಜನತೆ ಮತ್ತು ನಾವು, ನಮ್ಮ ಅಧಿಕಾರಿಗಳು, ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಅಭಿನಂದನೆ ಸಲ್ಲಿಸ್ತೀವಿ. ಎರಡನೇ ವಿಚಾರ, ಮೊನ್ನೆ ₹1 ಕೊಟ್ವಿ ರೈತರಿಗೆ. ಒಂದು ವರ್ಷಕ್ಕೆ ಏನು ಹಾಕಿದ್ರೆ ಅದು ಒಂದು 4 ಲಕ್ಷದಿಂದ 10,000 ರೂಪಾಯಿವರೆಗೂ, 6,000 ರೂಪಾಯಿವರೆಗೂ ದುಡ್ಡು ತೊಗೊಂಡಿದ್ರು. ಹಂತವಾಗಿ 50,000, 1 ಲಕ್ಷ, 2 ಲಕ್ಷ ಈ ಥರ ಎಲ್ಲ ತೊಗೊಂಡವ್ರೆ. ಅವ್ರಿಗೆ ಅನುಕೂಲ ಆಯ್ತು ರೈತರಿಗೆ. ಅದಾದಮೇಲೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಿಗೆ ಡೈರಿಗೆ 15,000 ಕೊಟ್ವಿ. ಮುಖ್ಯ ಕಾರ್ಯನಿರ್ವಾಹಕ ಸಿಬ್ಬಂದಿಗೆ, ಟೆಸ್ಟರ್ಗಾಗಲಿ ಇವ್ರಿಗಾಗಲಿ 3 ಜನ ಇದ್ದರೆ 5,000 ಆ ಥರ ಕೊಟ್ಟಿದ್ರೆ, ಜಾಸ್ತಿ ಜನ ಇದ್ದರೆ ಹಂಚಿಕೆ ಆಯ್ತದೆ ಅಂತ ಎಲ್ಲ ಒಂದು ಸೊಸೈಟಿಗೂ ನಿಲ್ಲಿಸಿಲ್ಲ, ಎಲ್ಲ ಸೊಸೈಟಿಗೂ ಹಾಗೆ ಈಗ ಕೊಡ್ತೀವಿ. ಈಗ ಸೊಸೈಟಿಗೆ ಸಿಬ್ಬಂದಿಗೆ ಎಲ್ಲ ತಾಲೂಕಿಗೂ ರೈತರಿಗೆ ಸೇರಿದೆ ಈಗ ಆಲ್ರೆಡಿ ₹1. ನಾವು ಮಜಲು ಮುಖಕ್ಕೆ ರೈತರು ಇದು ನಮ್ಮ ಹಸುಗಳಿಗೆ ಇಲ್ಲಿ ನಾವು ಏನಂತೀವಿ, ಮುಷ್ಟಿ ಅಂತೀವಿ. ನಾವೇನು ಮಸಾಲ ಅನ್ನೋದಕ್ಕೆ ಗೊತ್ತಾಗಲ್ಲ. ರೈತರುಗಳು ಏನು ಮಾಡ್ತಾರೆ, ಮುಷ್ಟಿ ಅಂತಾರೆ. ಆ ಮುಷ್ಟಿನೇ ಈಗ ಇನ್ಸೂರೆನ್ಸು. ಯಾಕಂದರೆ ಅದು ನಮಗೆ, ನಾವು ಹೆಂಗೆ ಹೆಬ್ಬೆಟ್ಟು ನಾವು ಕೊಡ್ತೀವಿ, ಎಲ್ಲ ನಾವು ಕೋಟ್ಯಾಂತರ ಜನ ಇರ್ತೀವಿ, ಒಂದು ಹೆಬ್ಬೆಟ್ಟು ಒಂದು ಆಗಲ್ವಲ್ಲ, ಅದೇ ಥರ ಆ ಮಸಾಲು ಸಹ ಲಕ್ಷಾಂತರ ಹಸುಗಳಿಗೂ ಸಪ್ರೇಟ್ ಬರ್ತದೆ. ಆ ಮಸಾಲೆ ಅನುಕೂಲ ಆಯ್ತದೆ ಅಂತ ನಾನು ನಮ್ಮ ಮುಂದಕ್ಕೆ ಅದು ಅನುಕೂಲ ಆಯ್ತದೆ. ಈಗ ಏನು ಮಾಡ್ತಾರೆ ಮಕ್ಳುಗಳು, ಲೋಕಲ್ ನಮ್ಮ ಮಜಲ್ ಬರಬೇಕು ಮತ್ತು ಪ್ರೋಟೀನ್ ಸಿಗಬೇಕು ಅಂದ್ಬಿಟ್ಟು ಬೇರೆ ಏನೇನೋ ಈ ಕಂಪ್ನಿಗಳೆಲ್ಲ ಇದೆ, ನಮಗೆ ಗೊತ್ತಿಲ್ಲ ಹೆಸರು, ತೊಗೊಂಡು ಪೌಡ್ರುಗಳು ತೊಗೊಂಡು ಆರೋಗ್ಯ ಹಾಳು ಮಾಡ್ಕೊತಾರೆ. ಇದು ನಮ್ಮದೇ ಮಾಡಿದ್ರೆ ನಮ್ಮದೇ ಪ್ರೋಟೀನ್ ಇದೆ ನಮ್ಮದು. ಆ ಪ್ರೋಟೀನ್ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದಾಯ್ತದೆ. ಈಗ ನಂದಿನಿ ಬ್ರ್ಯಾಂಡ್ ಎಲ್ಲೋದ್ರೂ ಅದಕ್ಕೆ ಸರಿಸಾಟಿ ಅನ್ನೋದೇ ಇಲ್ಲ ಪ್ರಪಂಚದಲ್ಲಿ. ಅದಕ್ಕೆ ಇದನ್ನು ಮಾಡಿದ್ರೆ ನಮ್ಮ ಮಕ್ಳಿಗೂ ಆರೋಗ್ಯವಾಗಿ ಇರ್ತಾರೆ. ನಮ್ಮ ಮನೆ ಮಕ್ಕಳಾಗಲಿ, ಮಗ ಆಗಲಿ ಆರೋಗ್ಯವಾಗಿರ್ತಾರೆ. ಅವರು ಪ್ರೋಟೀನ್ ತಿನ್ನೋಕ್ಕೆ ಅನುಕೂಲ ಆಗುತ್ತೆ. ಬೇರೆ ತೊಗೊಂಡ್ರೆ ವೆಜಿಟೇರಿಯನ್ಗೆ, ಇವಾಗ ವೆಜಿಟೇರಿಯನ್ ತಿನ್ನೋರು, ಮೊಟ್ಟೆ ತಿನ್ನಲ್ಲ ಅಂತ, ಈಗ ಮಾಂಸ ತಿನ್ನಲ್ಲ, ಏನು ತಿನ್ನಲ್ಲ. ಈಗ ಚಿಕನ್ ತಿನ್ನುವಂತಾರೆ, ನಮ್ಮ ಜಿಮ್ಮರ್ ಹೋದ್ರೆ ಚಿಕನ್ ತಿನ್ನುವಂತಾರೆ, ಮತ್ತು ಮೊಟ್ಟೆ ತಿನ್ನುವಂತಾರೆ. ಅದನ್ನು ಬದಲು ನಮ್ಮ ಪ್ರಾಡಕ್ಟ್ ಉಪಯೋಗಿಸ್ಕೊಂಡ್ರೆ ಆ ಎನರ್ಜಿ ಇಲ್ಲೇ ಸಿಗ್ತದೆ, ಆ ಪ್ರೋಟೀನ್ ಇಲ್ಲೇ ಸಿಗ್ತದೆ. ಪ್ರೋಟೀನ್ ರಿಚ್ಡ್ ಮಿಲ್ಕ್ ಎನ್ ಪ್ರೋ ಅಂತ ಪ್ರೋಟೀನ್ ರಿಚ್ಡ್ ಮಿಲ್ಕ್ 18% ಪ್ರೋಟೀನ್ನ ಜಾಸ್ತಿ ಮಾಡಿರ್ತಾರೆ. ಮಾಮೂಲಿ ಹಾಲಿಗಿಂತ 18% ಪ್ರೋಟೀನ್ ಜಾಸ್ತಿ ಇರುತ್ತೆ. ಈ ಪ್ರೋಟೀನ್ ರಿಚ್ ಯೂಸ್ ಮಾಡೋದ್ರಿಂದ ಮಸಲ್ ಗ್ರೋತ್ ಚೆನ್ನಾಗಾಗುತ್ತೆ, ವೆಜಿಟೇರಿಯನ್ಗೆ ಯೂಸ್ ಆಗುತ್ತೆ. ಇದು ವೇಪನ್ನೀರು ಐತಲ್ಲ, ಈಗ ಅದು ಪ್ರೋಟೀನ್ ಅದು ಕೊಡ್ತಾ ಇದೀವಲ್ಲ, ಪನ್ನೀರು ಸಹ. ಬಾಲಾಜಿಗೆ ಪ್ರತಿ ವರ್ಷ ನಮಗೆ ಉದ್ಘಾಟನೆ ಮಾಡಿಕೊಟ್ಟು ನಮ್ಮನ್ನ ಖುಷಿ ಇನ್ನೂ ಹೆಚ್ಚಿಸ್ತಾರೆ. ನಮ್ಮ ಕರ್ತವ್ಯಕ್ಕೆ ಚೆನ್ನಾಗಿ ಸಹಾಯ ಮಾಡ್ತಾರೆ. ನಿರ್ದೇಶಕರು ಆದಾಗಿಂದ ಇಲ್ಲಿ ತನಕ ಫೋನ್ ಹೊಡೆದಿರ್ತಾರೆ, ಎಲ್ಲ ಕೆಲಸ ಚೆನ್ನಾಗಿ ನೋಡ್ತಾರೆ. ನೀವು ನಮ್ಗೆ ಸಹಕರಿಸ್ತಿರಲ್ಲ, ನಮ್ಮ ತಾಲೂಕಿಗೆ ಒಳ್ಳೆ ಡೈರೆಕ್ಟರ್ ಸಿಗುತ್ತೆ, ಡಾಕ್ಟ್ರುಗಳು. ಥ್ಯಾಂಕ್ ಯು.